ಓಕೆ, ನಾವು ಈಗ ನೇರವಾಗಿ ಮಂಗಳೂರಿಗೆ ಹೋಗ್ತಾ ಇದ್ದೀವಿ. ಮಂಗಳೂರಲ್ಲಿ ಇವತ್ತು ಈದ್ ಮೆರವಣಿಗೆ ಇರುತ್ತೆ. ಈದ್ ಮೆರವಣಿಗೆ ಸಂದರ್ಭದಲ್ಲಿ ಒಂದು ಆಡಿಯೋ ಬಂದಿತ್ತು. ಅದೇನಪ್ಪ ಅಂತಂದ್ರೆ ತಾಕತ್ತಿದ್ರೆ ತಡೆಯಿರಿ ಅನ್ನೋ ರೀತಿಯಲ್ಲಿ, ದಮ್ಮಿದ್ರೆ ತಾಕತ್ತಿದ್ರೆ ಬನ್ನಿ ಅಂತೇಳಿ. ಸೊ ಹಿಂದೂ ಸಂಘಟನೆಗಳು ಕೂಡ ಅದಕ್ಕೆ ಸವಾಲು ಹಾಕಿ ಬರ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಪೊಲೀಸರು ಕೂಡ ಹೇಳಿದ್ದಾರೆ ಯಾವುದೇ ರೀತಿಯಲ್ಲಿ ಪ್ರಚೋದನಕಾರಿ ಮಾತುಗಳನ್ನು ಆಡಬಾರ್ದು, ಹೇಳಬಾರ್ದು ಅಂತೇಳಿ. ಬಜರಂಗದಳ VHP ಇಂದ BC ರೋಡ್, ಬಂಟ್ವಾಳ ಕ್ರಾಸ್ ರೋಡ್, BC ರೋಡ್ ಅಂದರೆ ಬಂಟ್ವಾಳ ಕ್ರಾಸ್ ರೋಡ್, ಮಂಗಳೂರಿನಿಂದ ಒಂದು 15-20 ಕಿಲೋಮೀಟರ್ ದೂರ. BC ರೋಡ್ನಲ್ಲಿ ವಶಕ್ಕೆ ಪಡೆದ ಪೊಲೀಸರು BC ರೋಡ್ ಚಲೋ ಮಾಡಿದರು, ಅಂದರೆ BC ರೋಡ್. ಆಮೇಲೆ ನೋಡಿ, ನೇರವಾಗಿ ದೃಶ್ಯಾವಳಿಗೆ ಹೋಗ್ತಾ ಇದ್ದೀನಿ ನಾನು. ಇದು BC ರೋಡ್ನಲ್ಲಿರುವಂತಹ BC ರೋಡ್ ಮೇನ್ ಜಂಕ್ಷನ್ ಇದೆ. ಐ ಥಿಂಕ್ BC ರೋಡ್ನಿಂದ ಮಂಗಳೂರಿಗೆ ಏನೋ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಮಂಗಳೂರಿನಲ್ಲಿ ಈದ್ ಮಿಲಾದ್ ಜಾಥಾ ಕೂಡ ಇದೆ. ಸೊ ಈದ್ ಮಿಲಾದ್ ಜಾಥಾ ಸಂದರ್ಭದಲ್ಲಿ ಕೂಡ ಇದು ನೇರ ದೃಶ್ಯಾವಳಿ. ಮಂಗಳೂರಿನಿಂದ ಎಲ್ಲ ಹಿಂದೂ ಕಾರ್ಯಕರ್ತರನ್ನು ತಡೆಯಲಾಗಿದೆ. ಗಮನಿಸಬಹುದು, ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲೆ ಮೂಲೆಗಳಿಂದಲೂ ಕೂಡ ಹಿಂದೂ ಸಂಘಟನೆ ಕಾರ್ಯಕರ್ತರು ಬಂದಿದ್ದಾರೆ. ಜೊತೆಗೆ ಏನು ಉಡುಪಿ ಜಿಲ್ಲೆಯಿಂದಲೂ ಕೂಡ, ಕಾರ್ಕಳದಿಂದಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಏನು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಬಂದು ಜಮಾಯಿಸಿರುವಂಥದ್ದು. ಈಗ ಸದ್ಯ ಪೊಲೀಸರು ರಸ್ತೆಯಲ್ಲಿ, ಅಂದರೆ BC ರೋಡ್ನ ಪ್ರಮುಖ ರಸ್ತೆಯಲ್ಲಿ ಬಂದಂಥ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನು ಆ ಭಾಗಕ್ಕೆ ಕಳುಹಿಸುವಂಥ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಈ ರೋಡ್ನಿಂದ ನೇರ ಸಂಪರ್ಕ, ನೇರ ಪ್ರಸಾರವನ್ನು ನೋಡ್ತಾ ಇದ್ದೀರಿ ನೀವು. ನೋಡಿ, ಇಷ್ಟೇ ಬಂದೋಬಸ್ತನ್ನು ಮೊನ್ನೆ ಮಂಡ್ಯದಲ್ಲಿ ಮಾಡಿದರೆ ಏನಾಗ್ತಾ ಇತ್ತು ನಿಮಗೆ? ನಾಗಮಂಗಲದಲ್ಲಿ ಆ ಗಣೇಶೋತ್ಸವ ಹೋದಾಗ ಒಂದು 15 ಪೊಲೀಸ್ ಜಾಸ್ತಿ ಹಾಕಿದರೆ ಏನಾಗ್ತಾ ಇತ್ತು? ಯಾರಾದರೂ ಕಿರಿಕಿರಿ ಮಾಡಿದ್ರೆ ತಡೆಯಿರಿ. ಆಮೇಲೆ ನಮ್ಮನ್ನ ಯಾರೋ ಪ್ರಶ್ನೆ ಕೇಳ್ತಾ ಇದ್ರು ಒಬ್ಬರು, ಯಾಕೆ ಹೋಗಬಾರ್ದು, ಮಸೀದಿ ಮುಂದೆ ಯಾಕೆ ಹೋಗಬಾರ್ದು? ಅಲ್ಲಿ ವಿಚಿತ್ರವಾಗಿ ವರ್ತಿಸ್ತಾ ಇದ್ದರೆ, ಹಿಂದೂ ಕಾರ್ಯಕರ್ತರಾಗಲಿ ಮೆರವಣಿಗೆಯಲ್ಲಿರುವಾಗಲಿ ವಿಚಿತ್ರವಾಗಿ ವರ್ತಿಸ್ತಾ ಇದ್ದರೆ ಅವರಿಗೊಂದು ಏನು ಪೊಲೀಸರಿಂದ ಹೇಳಿಸಿ ಅವರಿಗೊಂದು, ಹೆಂಗಿರ್ಬೇಕು ಹಂಗಿರ್ಬೇಕಪ್ಪ, 2 ನಿಮಿಷ ಇರ್ಬೋದು ಅಷ್ಟೇ, ಹೇಳಿ ಮುಗೀತು, ಮಾಡಲೇಬಾರ್ದು ಅಂತ. ಈಗ ನೋಡಿ, ಓಕೆ, ಗಲಭೆ ಆಗದಂತೆ ತಡೆಯುವುದಕ್ಕೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಶಬಾಷ್, ಗುಡ್, ವೆರಿ ಗುಡ್. ಇದನ್ನೇ ನಾಗಮಂಗಲದಲ್ಲಿ ಮೊನ್ನೆ ಮಾಡಿದ್ರೆ ಪ್ರಾಬ್ಲಮ್ ಆಗ್ತಾ ಇರಲಿಲ್ವಲ್ಲ. ಗಣೇಶೋತ್ಸವ ಬರೋದು ಯಾವಾಗ? ವರ್ಷಕ್ಕೆ ಒಂದ್ಸಲ. ಈದ್ ಮಿಲಾದ್ ಬರೋದು ಯಾವಾಗ? ವರ್ಷಕ್ಕೆ ಒಂದ್ಸಲ. ಕೆಲವು ಸೂಕ್ಷ್ಮ ಪ್ರದೇಶಗಳಿರುತ್ತೆ. ಸೂಕ್ಷ್ಮ ಪ್ರದೇಶ ಇದೆ ಅಂತಂದ್ಬಿಟ್ಟು ವೋಟಿಂಗ್ ಮಾಡದೇ ಇರ್ತೀವ ನಾವು? ಅಲ್ಲಿ ಗಲಾಟೆ ಆಗತ್ತಪ್ಪ, ವೋಟ್ ಮಾಡೋದು ಬೇಡ ಅಂತ ಇದೆಯಾ? ಇಲ್ಲ ತಾನೇ, ಮಾಡ್ತೀವಿ. 4 ಪೊಲೀಸ್ ಜಾಸ್ತಿ ಆಗ್ತೀವಿ. ಹಾಗಂತ ನಿರಂತರ ಪ್ರಕ್ರಿಯೆ ಅದು. ಒಂದೇ ಸಲಕ್ಕೆ ಎಲ್ಲವೂ ಸರಿ ಆಗೋದಿಲ್ಲ. ಮೊದಲೆಲ್ಲ ಡಬ್ಬ ತಗೊಂಡು ಹೋಗ್ಬಿಟ್ಟು ವೋಟ್ ಹಾಕ್ತಾಯಿದ್ರು. ನೋಡಿ, ಎಲ್ಲ ಹಿಂದೂ ಮುಖಂಡರು ಅಲ್ಲಿ ಕೇಳಿ ಬಂದಂಥ ವಿಚಾರ. ನಿನ್ನೆ ಇಬ್ಬರು ಯಾರು ಶರಣ್ ಪಂಪ್ವೆಲ್ಗೆ ಮತ್ತು ಏನು ಯಾರಿಗೆಲ್ಲ ಶರಣ್ ಪಂಪ್ವೆಲ್ ಮತ್ತು ಬಜರಂಗದಳಕ್ಕೆ ಓಪನ್ ಚಾಲೆಂಜ್ ಹಾಕಿದ್ರಂತೆ. ಓಪನ್ ಚಾಲೆಂಜ್ ಹಾಕಿದ್ದು ಶರೀಫ್ ಮತ್ತು ಹುಸೇನಾರ್ ಅಂತೇಳಿ ಒಂದು ಇದು ಏನು ಮಾಹಿತಿಗಳು ಬರ್ತಾ ಇದೆ. ಅದಕ್ಕೆ ಪಕ್ಕಾ ಇಲ್ಲ. ಆ ಆಡಿಯೋ ಕೂಡ ಇದೆ ನನ್ನ ಬಳಿ. ಸರ್, ಭಾಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿ ಈಗಾಗಲೇ ಆಕ್ರೋಶಗೊಂಡಿದ್ದಾರೆ. ಅಂದರೆ ಸವಾಲಿಗೆ ಪ್ರತಿ ಸವಾಲು ಹಾಕಿದ್ರ ಅಂತ? ಖಂಡಿತವಾಗಿಯೂ ಯಾರೋ ಒಬ್ಬ ಜಿಹಾದಿ ಮುಸಲ್ಮಾನ ವಿಶ್ವ ಹಿಂದೂ ಪರಿಷತ್ನ ನಾಯಕ ಶರಣ್ ಪಂಪ್ವೆಲ್ ಇಡೀ ಹಿಂದೂ ಸಮಾಜಕ್ಕೆ ಸವಾಲನ್ನು ಹಾಕಿದ. ಆ ಸವಾಲನ್ನು ಸ್ವೀಕರಿಸಿ ಇವತ್ತು ನಾವು BC ರೋಡಿಗೆ ಇಡೀ ಹಿಂದೂ ಸಂಘಟನೆಯ
ಹಿಂದೂ ಕಾರ್ಯಕರ್ತರೊಂದಿಗೆ ಇವತ್ತು ಬೀಸರೊಟ್ಟಿಗೆ ಬಂದಿದ್ದೇವೆ. ಇವತ್ತು ಈ ಮಾಧ್ಯಮದ ಮೂಲಕ ಹೇಳ್ತಿದ್ದೇವೆ, ಯಾರು ಹಿಂದೂ ಸಮಾಜಕ್ಕೆ ಮತ್ತು ಹಿಂದೂ ಸಂಘಟನೆ ನಾಯಕರಿಗೆ ಸವಾಲುಗಳನ್ನು ಹಾಕ್ತಿದ್ದಾರೆ. ಇವತ್ತು ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ. ಹಿಂದೂ ಸಮಾಜ ಯಾರ ಅಪ್ಪನ ಸೊತ್ತಲ್ಲ, ಅದರ ರಕ್ಷಣೆಗೋಸ್ಕರ ಹಿಂದೂ ಸಂಘಟನೆ ತಯಾರಾಗಿದೆ ಎಂಬ ಆ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ. ಇಳಿದಂಥ ಕಾರ್ಯಕರ್ತರನ್ನು ತಡೆಯುವಂಥ ಕೆಲಸ ಆಯಿತು. ಬಹಳಷ್ಟು ಪೊಲೀಸರು ಮತ್ತು ನಿಮ್ಮ ಕಾರ್ಯಕರ್ತರ ನಡುವೆ ವಾಗ್ವಾದ ಕೂಡ ಉಂಟಾಯಿತು. ಇವತ್ತು ಈ ಪ್ರತಿಭಟನೆಯನ್ನು ಹಿಂದೂ ಕಾರ್ಯಕರ್ತರ ನೈತಿಕ ಸ್ಥೈರ್ಯವನ್ನು ಕಸಿಯುವಂಥ ಕೆಲಸವನ್ನು ಇವತ್ತು ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಇದು ಹಿಂದೂ ಕಾರ್ಯಕರ್ತರ ನೈತಿಕ ಸ್ಥೈರ್ಯವನ್ನು ಹಿಂದುತ್ವದ ಕೆಲಸವನ್ನು ಕಸಿಯುವಂಥ ಕೆಲಸವನ್ನು ಮಾಡಬೇಡಿ ಎಂಬ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ಇದೆ. ಮತ್ತು ಶರಣ್ ಪಂಪುವೆಲ್ ಅವರ ವಿರುದ್ಧ ಪ್ರಕರಣ ಕೂಡ ದಾಖಲಾಯಿತು, FIR ಕೂಡ ದಾಖಲಾಯಿತು. ಅದರ ಮಾಹಿತಿ ಇಲ್ಲ ನನಗೆ, ಅದ್ರ ಬಗ್ಗೆ ನಾನು ಹೇಳ್ತೇನೆ. ಇದು ಪುನೀತ್ ಅವರ ಮಾತು. ಅಂದರೆ ಸಾಕಷ್ಟು ಜನ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಕೂಡ ಜಮಾಯಿಸಿರುವಂಥದ್ದು. ಸದ್ಯಕ್ಕೆ ಆ ಭಾಗದಲ್ಲಿ ಅಂದರೆ ರಸ್ತೆ ತಡೆದಂಥ ಏನು ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನು ಈ ಭಾಗ ಅಂದರೆ ಟೆಂಪಲ್ ಸೈಡ್ ಕಳಿಸುವಂಥ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಸದ್ಯ ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಇದು ರಕ್ತೇಶ್ವರಿ ಟೆಂಪಲ್ನ ಬಲಭಾಗದಲ್ಲಿ ಈಗ ಸದ್ಯ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಜಮಾಯಿಸಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಈ ಒಂದು ಹಿಂದೂ ಸಂಘಟನೆಯ ಏನು ಹಮ್ಮಿಕೊಂಡಿರುವಂಥ ಬೀಸರೋಡು ಚಲೋಗೆ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ದಕ್ಷಿಣ ಕನ್ನಡ ಮಾತ್ರ ಅಲ್ಲದೆ ಉಡುಪಿ ಜಿಲ್ಲೆಯಿಂದಲೂ ಕೂಡ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಬಂದಿರುವಂಥದ್ದು. ಜೊತೆಗೆ ಹಿಂದೂ ಸಂಘಟನೆ ಮುಖಂಡರಾದಂಥ ಶರಣ್ ಪಂಪೇಲ್ ಅವರು ಕೂಡ ಬಂದಿರುವಂಥದ್ದು ಸದ್ಯ ಈಗ ದೃಶ್ಯದಲ್ಲಿ ಗಮನಿಸ್ಬೋದು. ಶರಣ್ ಪಂಪೇಲ್ ಅವರು ಇದ್ದಾರೆ. ಈ ಒಂದು ಹಿಂದೂ ಸಂಘಟನೆ ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮಕ್ಕೆ ಈಗಾಗಲೇ ಬಂದು ಸೇರಿಕೊಂಡಿರುವಂಥದ್ದು. ಸಾಕಷ್ಟು ಜನ ಹಿಂದೂ ಸಂಘಟನೆ ಸಂಘಟನೆ ಕಾರ್ಯಕರ್ತರು ಕೂಡ ಇರುವಂಥದ್ದು. ಶರಣ್ ಪಂಪೇಲ್ ಅವರು ಕೂಡ ಇರುವಂಥದ್ದು. ನಾವು ಮಂಡ್ಯದಲ್ಲಿ ನಡೆದಂಥ ಸಾರ್ವಜನಿಕ ಗಣೇಶೋತ್ಸವದ ಮೆರವಣಿಗೆ ಹೋಗಬೇಕಾದ್ರೆ ಆ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ನಡೆಸಿದರು, ಪೆಟ್ರೋಲ್ ಬಾಂಬ್ ಸಿಡಿಸಿದ್ರು, ತಲ್ವಾರನ್ನು ಹೊಡೆದಿದ್ದಾರೆ. ತಲ್ವಾರಿಂದ ಅಂಗಡಿಗಳಿಗೆ ಬೆಂಕಿ ಕೊಟ್ಟು ಧ್ವಂಸ ಮಾಡಿದ್ದಾರೆ, ಹಿಂದೂಗಳ ಅಂಗಡಿಗೆ. ಅದನ್ನು ವಿರೋಧ ಮಾಡಿ ನಾವು ಪ್ರತಿಭಟಿಸಬೇಕಾದ್ರೆ ನಾವು ಹೇಳಿದ್ವಿ, ಮುಂದಿನ ದಿವಸಗಳಲ್ಲಿ ನಿಮ್ಮದು ಈ ರೀತಿಯ ಮೆರವಣಿಗೆ ಇರುತ್ತೆ, ಒಂದು ವೇಳೆ ಹಿಂದೂ ಸಮಾಜ ಮನಸ್ಸು ಮಾಡಿದರೆ ಅದನ್ನು ನಿಲ್ಲಿಸುವಂಥ ಸಮಾಜವಿದೆ. ಆದರೆ ನನ್ನ ಹೇಳಿಕೆಯನ್ನು ಕಿರುಚಿಸಿ ನಮಗೆ ಇವತ್ತು ಸವಾಲನ್ನು ಹಾಕಿದ್ದಾರೆ. ಆ ಸವಾಲಿಗೆ ಉತ್ತರ ಕೊಡಲಿಕ್ಕೋಸ್ಕರ ಇವತ್ತು ಇಡೀ ನಮ್ಮ ಕರಾವಳಿಯ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಇವತ್ತು ಬೀಚ್ ರೋಡಿಗೆ ಬಂದಿದ್ದಾರೆ. ನಾವು ತಯಾರಿದ್ದೇವೆ, ಈಗಲೂ ತಯಾರಿದ್ದೇವೆ. ಅವರು ಇನ್ನೊಂದು ಸಲ ಕರೆದ್ರು, ಯಾವ ಜಾಗಕ್ಕೆ ಬೇಕಾದರೆ ನಾಳೆ ಅವರ ಮಸೀದಿಯ ರಸ್ತೆಯ ಎದುರುಗಡೆ ಬಂದು ಸವಾಲು ಹಾಕಿದ್ರು ನಾವು ಅಲ್ಲಿ ಹೋಗಿ ಬರಲಿಕ್ಕೆ ನಾವು ತಯಾರಿದ್ದೇವೆ. ನೋಡಿ, ನಾವೇನು ಅಲ್ಲಿ ರಸ್ತೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಹೋಗಿದ್ದೇವೆ. ಪೊಲೀಸರು ನಮ್ಮನ್ನು ತಡೆದಿದ್ದಾರೆ. ಪೊಲೀಸರ ಹತ್ರ ನಾವು ಕೇಳಿದ್ವಿ, ಎಲ್ಲಿ ಅವನು ಹೇಳಿದ್ದಾನೆ ಅಲ್ಲಿ ತನಕ ಹೋಗಲಿಕ್ಕೆ ಬಿಡಿ ಅಂತೇಳಿ. ಪೊಲೀಸರು ನಮಗೆ ಅವಕಾಶವನ್ನು ಕೊಟ್ಟಿಲ್ಲ. ಪೊಲೀಸರಿಗೆ ಗೌರವ ಕೊಡ್ತೀವಿ. ಗೌರವ ಕೊಟ್ಟ ಕಾರಣ ಇವತ್ತು ನಾವು ಇಷ್ಟೊಂದು ಜನ ಸೇರಿಕೊಂಡು ಇವತ್ತು ಸುಮ್ಮನೆ ಅಂತ ಇದ್ದೀವಿ. ಅಲ್ಲ, ಒಂದು ಅವನು ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅವರ ಮೇಲೆ FIR ದಾಖಲು ಮಾಡಿದ್ದಾರೆ. ನಾವು ಇವತ್ತು ಆಗ್ರಹ ಮಾಡೋದು